ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದಾಸವಾಳದ ರಂಗೋಲಿ ಹಾಕೋಣ ಅಂತಿದ್ದೀನಿ. ಇದಕ್ಕೆ ಚುಕ್ಕೆಗಳು ನೋಡಿ 17 ಈ ಥರ 3 ಬರುತ್ತೆ, ಮತ್ತು 13 ಈ ಥರ 3 ಬರುತ್ತೆ, ಆಮೇಲೆ 9 2 ಬರುತ್ತೆ, 3 ಬಂದುಬಿಟ್ಟು 2 ಬರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದೀನಲ್ಲ, ಹಿಂಗೆ ಹಾಕ್ಕೊಂಡ್ರೆ ಚುಕ್ಕೆಗಳು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಹಿಂಗೆ ನಡ್ಕ ಬರುತ್ತಲ್ಲ, ಹಂಗೆ ಹಾಕ್ಕೊಂಡು ಹೋಗ್ಬೇಕು ದಾಸವಾಳದ ಹೂವನ್ನ. ಹಿಂಗೆ ಇಲ್ಲಿ ಹಾಕ್ಕೊಳ್ಳೋಣ. ಮತ್ತು ನೋಡಿ ಹಿಂಗೆ ಬಂದಿದೆ. ಇವಾಗ ಒಂದು ಚುಕ್ಕೆ ಬಿಟ್ಬಿಟ್ಟು ತಿರ್ಗಾ ಇಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿ ಮತ್ತು ಇಲ್ಲಿ ಮತ್ತೆ ಹಾಕ್ಕೊಳ್ಳೋಣ ದಾಸವಾಳ ಹೂವನ್ನ. ನೋಡಿ ಇವಾಗ ಈ ಥರ ಹಾಕ್ಕೊಳ್ಳೋಣ. ಈ ಥರ ಹೂವು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿ ತಿರ್ಗಿಸ್ಕೊಳ್ಳೋಣ. ಇಲ್ಲಿ ಈ ಕಡೆ ಎಲ್ಲ ಹಾಕ್ಕೊಳ್ಳೋಣ. ನೋಡಿ ಈಗ ಬಂದಿದೆ. ಇವಾಗ ಇದನ್ನು ಈ ಥರ ಮಾಡೋಣ. ಈ 4 ಕಡೆನೂ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ಥರ ಬಂದಿದೆ. ಇದಕ್ಕೆ ಕಲರ್ ತುಂಬಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್, ದಯವಿಟ್ಟು. ಇದಕ್ಕೆ ಕಲರ್ ತುಂಬಿಸ್ಕೊಳ್ಳೋಣ. ಈಗ ನೋಡಿ ಈ ಥರ ಕಲರ್ ಬಂದಿದೆ. ಇವೆಲ್ಲ ನಿಮ್ಗೆ ಇಷ್ಟವಾದ ಕಲರ್ನ ತುಂಬಿಸ್ಕೋಬೋದು. ರಂಗೋಲಿ ಹಿಟ್ಟಲ್ಲಿ ಹಾಕ್ಬೇಕಾದ್ರೂ ಹಿಂಗೆ ನಡ್ಸ್ಕೊಂಡು ಹಾಕಿ ಚೆನ್ನಾಗಿ ಬರುತ್ತೆ ಹೂವು. ಇದೂ ಅಷ್ಟೇ, ಇದು ಎಲೆಗಳು ಸುತ್ಕೊಂಡಿರೋ ಥರ ತುಂಬ ಚೆನ್ನಾಗಿದೆ. ರಂಗೋಲಿ ಕಾಂಪಿಟೇಷನಲ್ಲಿ ಹಾಕಿ ಮನೆ ಮುಂದೆ ದೊಡ್ಡ ಜಾಗ ಇದ್ದರೆ ಮನೆ ಮುಂದೆ ಹಾಕಿ ಚೆನ್ನಾಗಿರುತ್ತೆ.